ಚಾಮರಾಜನಗರ ಜಿಲ್ಲಾಡಳಿತ ಭವನಕ್ಕೆ ಬಾಂಬ್ ಬೆದರಿಕೆ ಬಂದಿದೆ. ಪೆಹಲ್ಗಾಮ್ ದಾಳಿ ಬೆನ್ನಲ್ಲೇ ಚಾಮರಾಜನಗರ ಜಿಲ್ಲಾಡಳಿತಕ್ಕೆ ಬಾಂಬ್ ಬೆದರಿಕೆ ಕರೆ ಬಂದಿದೆಯಂತೆ. ಬೆಳಗ್ಗೆ ಇಮೇಲ್ ಮೂಲಕ ಬೆದರಿಕೆ ಆತಂಕದಲ್ಲಿ ಅಲ್ಲಿನ ಅಧಿಕಾರಿಗಳಿದ್ರು. ಪೆಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಮಾಸುವ ಮುನ್ನವೇ ಚಾಮರಾಜನಗರದ ಜಿಲ್ಲಾಡಳಿತ ಭವನಕ್ಕೆ ಬಾಂಬ್ ಬೆದರಿಕೆ ಬಂದಿದೆ. ಇಮೇಲ್ನಲ್ಲಿ ಬಾಂಬ್ ಬೆದರಿಕೆ ಪತ್ರ ಬಂದಿದೆ ಅಂತ ತಿಳಿದು ಬಂದಿದ್ದು, ವಿಷಯ ತಿಳಿದ ತಕ್ಷಣ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕಚೇರಿಯಿಂದ ಹೊರಗೆ ಬಂದು ನಿಂತಿದ್ದಾರೆ. ಚಾಮರಾಜನಗರ ಜಿಲ್ಲಾಡಳಿತದ ಅಧಿಕೃತ ಇಮೇಲ್ಗೆ ಬೆಳಗಿನ ಜಾವ 2:40 ಸುಮಾರಿಗೆ ಬಂದಿರುವಂತಹ ಇಮೇಲ್ನಲ್ಲಿ ಬೆದರಿಕೆ ಹಾಕಿದ್ದಾರೆ. ಜಿಲ್ಲಾಡಳಿತಕ್ಕೆ ಬಾಂಬ್ ಬೆದರಿಕೆ ಹಾಕಿರುವ ಹಿನ್ನೆಲೆ ಜಿಲ್ಲಾಡಳಿತ ಭವನದ ಕರ್ತವ್ಯ ನಿರ್ವಹಿಸುತ್ತಿರುವ ಎಲ್ಲ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಕಚೇರಿಯಿಂದ ಹೊರ ಬಂದು ಆತಂಕದಲ್ಲಿದ್ದರು. ಈ ಕುರಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ ಅವರು ಮಾತನಾಡಿದ್ದಾರೆ. ಬಾಂಬ್ ಬೆದರಿಕೆ ಬಂದಿರುವ ಬಗ್ಗೆ ಖಚಿತಪಡಿಸಿ ಜಿಲ್ಲಾಡಳಿತ ಭವನದಲ್ಲಿ ಬಾಂಬ್ ನಿಷ್ಕ್ರಿಯ ತಂಡದಿಂದ ತಪಾಸಣೆ ತಂಡದಿಂದ ಪರಿಶೀಲನೆ ಮಾಡಿಸಲಾಗ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು ನೀಡಿದರು. ಎಲ್ಲರೂ ಗೇಟಿಂದ ಆಸೆ
ಆಗಿಲ್ಲ ಅದೇ ಊಟ ಇರಲ್ಲ ಬೇಗ ಬನ್ನಿ. ದೂರ ಹೋಗಿ ದೂರ ಸ್ವಲ್ಪ ಏನು ಕತೆ ನೋಡಿ ನೋಡ್ಕೊಂಡು ಯಾವ ಸೆಕ್ಷನ್ ಚೆಕ್ ಮಾಡ್ತೀರಾ ಏನು ಗೊತ್ತಿಲ್ಲ ಬನ್ನಿ ಮೇಡಮ್ ಬೈತಾರೆ ಬನ್ನಿ ಹೊರಗಡೆ ಹೈಟೆನ್ ಟೆನ್ಷನ್ ಇರೋ ಸಮಯದಲ್ಲಿ ಬೆಳಗ್ಗೆ ನಮ್ಮ ಒಂದು DC ಆಫೀಸ್ ಕಚೇರಿಯ ಅಫಿಷಿಯಲ್ ಇಮೇಲ್ ID ಏನಿದೆ ಅಲ್ಲಿಗೆ ಒಂದು ಇಮೇಲ್ ಸ್ವೀಕೃತ ಆಗಿರುತ್ತೆ. ಈ ರೀತಿ DC ಆಫೀಸ್ ಕಾಂಪ್ಲೆಕ್ಸ್ ಚಾಮರಾಜನಗರದಲ್ಲಿ ಒಂದು ಬಾಂಬ್ನ ನಾವು ಪ್ಲಾಂಟ್ ಮಾಡಿದ್ವಿ. 3 ಗಂಟೆಗೆ ಅದು ಇದಾಗುತ್ತೆ, ಎಕ್ಸ್ಪ್ಲೋಡ್ ಆಗುತ್ತೆ. ಸೊ ಅದರಿಂದ ಎಚ್ಚರಿಕೆ ಅಂತ ಅದನ್ನು ಹಾಕಿದ್ದಾರೆ. ಸೊ ಅದು ಯಾವ ಮೂಲದಿಂದ ಬಂತು, ಯಾರಿಂದ ಬಂತು ಅಂತ ನಾವು ಇಮಿಡಿಯೇಟ್ಲಿ ಸೆನ್ ಪೊಲೀಸ್ ಸ್ಟೇಷನ್ಗೆ SP ಅವ್ರ ಹತ್ರ ಮಾತಾಡಿಕೊಂಡು DIG ಸರ್ಗೆ ಆಫೀಸರ್ ಗಮನಿಸ್ಕೊಂಡು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀವಿ. ಅವರು ಕಾರ್ಯಪ್ರವೃತ್ತರಾಗಿ ಇವಾಗಲೇ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಆದರೂ ಕೂಡ ಈ ಥರ ಥ್ರೆಟ್ ಬಂದಾಗ ಅದು ಫ್ರ್ಯಾಂಕ್ ಇರ್ಬೋದು, ನಿಜ ಇರ್ಬೋದು, ಸುಳ್ಳು ಇರ್ಬೋದು. ಇಷ್ಟೊಂದು ಸಾರ್ವಜನಿಕರು ಮಾಧ್ಯಮದವರು ಜೊತೆಗೆ ನಮ್ಮ ಎಂಪ್ಲಾಯೀಸ್ ಎಲ್ಲರೂ ಆಫೀಸ್ ಬಿಲ್ಡಿಂಗ್ನಲ್ಲಿ ಇರೋದ್ರಿಂದ ಆಸ್ ಅ ಪ್ರಿಕಾಷನರಿ ಮೆಜರು ಆಸ್ ಪರ್ ಸೆಕ್ಯೂರಿಟಿ ಪ್ರೋಟೋಕಾಲ್ ಇವ್ಯಾಕ್ಯುಯೇಷನ್ ಮಾಡಿದ್ದೀವಿ. ಇವ್ಯಾಕ್ಯುಯೇಷನ್ ಮಾಡಿ ಬಾಂಬ್ ಸ್ಕ್ವಾಡ್ ಬಂದು ಬಾಂಬ್ ಸ್ಕ್ವಾಡ್ ಬಂದು ಈಗ ಎಲ್ಲ ಚೆಕ್ ಮಾಡಿದ್ದಾರೆ. ನಾಟ್ ಜಸ್ಟ್ ಆಫೀಸ್ ಬಿಲ್ಡಿಂಗು, ಎಂಟೈರ್ ಬಿಲ್ಡಿಂಗು ಮತ್ತು ಪ್ರಿಮೈಸಸ್ ಕೂಡ ಇವ್ಯಾಕ್ಯುಯೇಷನ್ ಮಾಡಿ ಚೆಕ್ ಮಾಡಿಸ್ತಾ ಇದ್ದೀವಿ. ಸೊ ಯಾರೇ ಯಾವುದೇ ರೀತಿ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಏನೇನು ಸ್ಟೆಪ್ಸ್ ತೊಗೋಬೇಕು ಜಿಲ್ಲಾಡಳಿತ ಅದನ್ನು ತೊಗೊಳ್ತಾ ಇದೆ. ಎಲ್ಲ ಹಂತಕ್ಕೆ ಕೂಡ ಗಮನಕ್ಕೆ ತೊಗೊಂಡು ಬಂದಿದ್ದೀವಿ. ಅಡಿಷ್ನಲ್ ಆಗಿ ಏನಾದರೂ ಡೈರೆಕ್ಷನ್ಸ್ ಬೇಕಂದರೆ ಕೂಡ ಸ್ಟೇಟ್ನಿಂದ ಕೂಡ ಕೊಡ್ತಾರೆ. ಸೊ ಆಸ್ ಅ ಪ್ರಿಕಾಷನರಿ ಮೆಜರ್ ಮಾಡಿದ್ದೀವಿ. ಸೊ ಸಾರ್ವಜನಿಕರು ಕೂಡ ಆತಂಕ ಪಡುವಂಥ